ಅತ್ತೆಮ್ಮ ಯಾಕೆ ಇಲ್ಲಿ ಮಕ್ಕೊಂಡಾರ? ಇವ್ರು ಇವಾಗಲೂ ಅಲ್ಲಿ ಮಕ್ಕೊತಿರಲ್ಲ. ಸರಿಯಾಗಿ ಸಿಕ್ಕೊಂಡಾಳಾಕಿ ಈಗ. ಪ್ರೀತಿ ಪ್ರೀತಿ ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು ಬಾ. ಏನು ಮಾಮ, ಏನು ಮಾತಾಡಬೇಕು? ಇಲ್ಲೇ ಹೇಳು. ಅಯ್ಯೋ ಇಲ್ಲಿ ಹೇಳ್ಕೊಂತ ನಿಂತ್ರೆ ಮತ್ತೆ ನಮ್ಮ ಅಕ್ಕ ಎದ್ದು ಬಿಡ್ತಾಳೆ. ಅಲ್ಲಿ ಹೋಗೋಣ ಬಾ. ಅಯ್ಯೋ ನನ್ನ ಕೆಲಸ ಭಾಳ ಐತೆ ಮಾಮ. ಇನ್ನೂ ಕೆಲಸ ಎಲ್ಲ ಮಾಡಬೇಕು. ಇನ್ನೂ ಬಾಂಡೆ ತೆಗಿಬೇಕು, ಒಗ್ಯಾನಿಗಿಬೇಕು, ಭಾಳ ಐತೆ ಕೆಲಸ. ಎಲ್ಲ ಮಾಡಬೇಕು, ಲೇಟ್ ಆಕತಿ. ನಾನು ಫಸ್ಟ್ ಬಾಂಡೆದೆಲ್ಲ ಒಗಿತಾನೆ. ಇಲ್ಲಿ ಹಸಿದೆ ಏನೋ ಓಡಿದಂಗೆ ಆತ, ಅದಕ್ಕೆ ನೋಡಾಕಂತ ಬನ್ನಿ. ಇಲ್ಲೇ ಅತ್ತೆ ಮಾವ ಕೊಂಡಿದ್ರಲ್ಲ, ಅದಕ್ಕೆ ಮತ್ತೆ ಸುಮ್ಮನೆ ಹೊಂಟಿದ್ನಿ. ಅಷ್ಟೊತ್ತಿಗೆ ನೀನು ಬಂದಿ ನೋಡು. ಅಯ್ಯೋ ಮಧ್ಯಾಹ್ನದಿಂದ ಒಂದು ಇಲ್ಲಿ ಉಡಿಯಾಡತ್ತದ ಮಣ್ಣು ತುಂಬ. ಅದನ್ನ ಹೊಡಿಬೇಕಂತ ನಾನು ಹೋಗಿದ್ನಿ, ಅದ್ರ ಸಿಗ್ಲಿಲ್ಲ ಕೈಗೆ. ಅದಕ್ಕೆ ಮತ್ತೆ ವಾಪಸ್ ಬಂದು ನೋಡ್ದೆ. ಹೌದೇನ ಮಮ್ಮ? ಹಂಗಾರೆ ನಾನು ಕಸ ಹೊಡಿಬೇಕಾ? ಕಸ ಹೊಡೆದು ಎಲ್ಲ ಕೆಲಸ ಮಾಡಬೇಕು, ಲೇಟ್ ಆಗ್ತತಿ. ಸರಿ ಆಯಿತು ಮಮ್ಮ, ಹಂಗಾರೆ ನಾನೆಲ್ಲ ಮಾಡ್ಕೋತೀನಿ. ಆಮೇಲೆ ಬಂದು ನಿಮ್ಮ ಜೊತೆ ಮಾತಾಡ್ತೀನಂತ. ಇವಾಗ ಬಂದು ಕಾಲೇಜಿಂದ? ಇಲ್ಲ ಮಮ್ಮ, ಅವಾಗ ಬನ್ನಿ. ಅವಾಗ ಬಂದ ಸ್ವಲ್ಪ ಎಲ್ಲ ಬಾಂಡೆ ಎಲ್ಲ ತೆಗೆದುಕೊಂಡು ತಿಕ್ಕಬೇಕಂತೇಳಿ. ಆಮೇಲೆ ಅಲ್ಲಿಂದ ಏನು ಓಡಿದಂಗಲ್ಲ, ಆಗ ನೋಡ್ರೆ ಆಯ್ತಂತ ಬನ್ನಿ ಅಷ್ಟೇ. ಹೌದನಾ? ಸರಿ 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 ಆಯಿತು. ಈಗಿನ ಹೆಂಗೆ ಕರೀದು? ಈಗಿನ ಮಾತು ಬಿಡೋಣಬಾರ್ದು ಇವತ್ತು. ಬಟ್ಟೆ ಒಗಿಬೇಕು, ಎಲ್ಲ ಮಾಡಬೇಕು. ಎಷ್ಟು ಕೆಲಸ ಐತಿ. ಬಟ್ಟೆ ಹೆಂಗೆ ಹೋಗಿದ್ದೀಗ? ಯಾರು ನಿಂತ ಮಾತಾಡಿದಂಗೆ ಆಗ್ತಲ್ಲ? ಯಾರು? ಏನು ನಂಗೆ ನಿಂತ್ಕೊಂಡಾಗ ಹಂಗೆ ಅನ್ಸಾಯಿತು. ಎಲ್ಲ ಬಟ್ಟೆ ಒಗಿದಾದು. ಏನು ಬಡ 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 ಎಲ್ಲ ಏನು ಕೆಲಸ ಐತೆ ಎಲ್ಲ ಮಾಡ್ಕೋಬೇಕು ನೋಡಿ. ಇನ್ನು ಬಟ್ಟೆ ಒಣಗಿ ಹಾಕಿ ಬಡ ಬಡ ಮುಸುರಿ ತಿಕ್ಕಿದ್ರಾಯ್ತು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ರದ್ದು ಟಿಫಿನ್ ಆಯಿತಾ? ಏನು ಮಾಡ್ತಾ ಇದ್ದೀರಾ? ನಿನ್ನೆ 2 ವಿಡಿಯೋ ಹಾಕೋಕ್ಕಾಗಲಿಲ್ಲ, 1 ವಿಡಿಯೋನ ಹಾಕಿದ್ದೀನಿ. ಇನ್ನೊಂದು ವಿಡಿಯೋನ ಯುಕೆ ಕಾರ್ಟೂನ್ ಫ್ಯಾಮಿಲಿ ಇಂಟ್ರೆಸ್ಟಿಂಗ್ ಸ್ಟೋರಿಲೇ ಹಾಕಿದ್ದೀನಿ, ಹೋಗಿ ನೋಡಿ. ಅದೊಂದು ಹೊಸ ವಿಡಿಯೋ ಬರ್ತಾಯಿದೆ, ಅದರಲ್ಲಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ತಂದೆ ತಾಯಿ ಇಲ್ಲದ ಅನಾಥರು ಕೂಡ ನೋಡಿ ಸಪೋರ್ಟ್ ಮಾಡಿ. ನೋಡೋಣ, ಇವತ್ತಾದರೂ 2 ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ವ್ಯೂಸ್ ಜಾಸ್ತಿ ಬಂದರೆ ಏನಿಲ್ಲ ಅಂದರೂ ಡೈಲಿ 3 ಇಲ್ಲ 4 ವಿಡಿಯೋನ ಹಾಕ್ತೀನಿ. ಯಾಕೋ ಇವತ್ತು ಅಮ್ಮ ಎಷ್ಟು ನೆನಪಿಗೆ ಬರಾಕತ್ತಾಳಲ್ಲ? ಅಮ್ಮ ನಿನ್ನ ನೋಡ್ಬೇಕಂತ ಅನ್ಸಾಯ್ತು. ಒಂದ್ಸರಿ ಬಾ ಅಮ್ಮ. ಎಲ್ಲಿದೆಯಾ ಅಮ್ಮ? ಹೇಗಿದೆಯಾ? ಒಂದೇ ಒಂದ್ಸರಿ ಬಾ ಅಮ್ಮ. ಯಾಕೆ ಮಗಳೇ, ಯಾಕೆ ಕರೀತಾ ಇದೆಯಾ? ಏನಾದರೂ ಹೇಳೋದಿತ್ತಾ? ಇಲ್ಲ ಅಮ್ಮ, ನಿನ್ನ ನೋಡಬೇಕು ಅಂತ ಅನಿಸ್ತಾ ಇತ್ತು, ಅದಕ್ಕೆ ನಿನ್ನನ್ನು ಕರೆದೆ. ತುಂಬ ದಿನ ಆಯಿತು, ಯಾಕೆ ನಿನ್ನ ಕಣ್ಣು ಮುಂದೆನೇ ನೀನು ಬಂದೇ ಇಲ್ಲ? ಇವಾಗ ನೀನು ಈ ರೀತಿ ಹಾಕೋ ಡ್ರೆಸ್ಸಲ್ಲಿ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಲಂಗ ದಾವಣಿ ಹಾಕೋತಾ ಇದೆಯಾ, ಚೂಡಿದಾರಣ ಹಾಕೋತಾ ಇದೆಯಾ, ಸೂಪರಾಗಿ ಕಾಣಕತ್ತಿದ್ದಿ. ಏನಿಲ್ಲ, ನಾನು ಸ್ವಲ್ಪ ನಿಮ್ಮಪ್ಪನ ಹುಡುಕಿದ್ರಾಗ ಬ್ಯುಸಿ ಆಗಿದ್ದೀನಿ. ಇನ್ನು ನೀವು ದೊಡ್ಡವರಾಗುವಷ್ಟೊತ್ತಿಗೆ ನಿಮ್ಮಪ್ಪ ನಾನು ಹುಡುಕ್ಬೇಕಲ್ಲ. ನಿಮ್ಮಪ್ಪನ ಎಲ್ಲೇ ಇದ್ರೂ ಕರ್ಕೊಂಬಂದ ನಿಮ್ಮ ಮುಂದೆ ಬಿಡ್ಬೇಕಂತೇಳಿ ನಿಮ್ಮಪ್ಪನ ಹುಡ್ಕಕತ್ತಾನ. ಹಾಂ, ಇವಾಗ ನಾನು ಮತ್ತೆ ಹೋಗಬೇಕು. ನಿಮ್ಮಪ್ಪ ನಿಮ್ಗೆ ಬೇಕಂದ್ರೆ ನಾನು ಹುಡುಕ್ಬೇಕಲ್ಲ. ಹುಡುಕ್ತಿದ್ರೆ ಹೇಗೆ ಸಿಗ್ತಾರೆ ನಿಮ್ಮಪ್ಪ? ಅವ್ರು ಬದುಕಿದ್ದಾರೆ ಅನ್ನೋದು ಅಷ್ಟೇ ನನಗೆ ಗೊತ್ತು, ಆದರೆ ಎಲ್ಲಿದ್ದಾರೆ ಅಂತೇಳಿ ನನಗೆ ಗೊತ್ತಿಲ್ಲ. ನಾನು ಅವ್ರನ್ನ ಹುಡುಕ್ಬೇಕು. ಅವ್ರನ್ನ ಸರಿ ಮಾಡಿ ಇಲ್ಲಿಗೆ ನಾನು ಅವ್ರನ್ನ ಕರ್ಕೊಂಬರೋದಕ್ಕೆ ತುಂಬ ಟೈಮ್ ಹಿಡಿತೈತಿ. ಅಲ್ಲಿವರೆಗೂ ನೀನು ತಮ್ಮ ಹುಷಾರಾಗಿರಿ. ನಾನಿವತ್ತು ಹೋಗ್ತಾ ಇದ್ದೀನಿ. ಹೋದರೆ ಬರೋದು ಎಷ್ಟು ದಿನ ಆಗುತ್ತೆ ಅಂತ ಗೊತ್ತಿಲ್ಲ, ಸರಿನಾ? ನೀನು ಕರೆದಿದ್ದಕ್ಕೆ ಅದಕ್ಕೆ ಹೇಳೋದಕ್ಕಂತ ಬನ್ನಿ. ಹೌದಾ ಅಮ್ಮ? ಹಂಗಾರೆ ನೀವು ಹೋದ್ರೆ ಈಗ ಬರೋದಿಲ್ಲ, ಲೇಟ್ ಆಗ್ತದೆ ಹಂಗಾರೆ ನೀನು ಬರೋದು? ಹೌದು ಮಗಳೇ, ಮತ್ತು ನಿಮ್ಮಪ್ಪ ಬೇಕಲ್ವಾ ನಿಂಗೆ? ನಿಮ್ಮಪ್ಪ ಬೇಕು ಅಂದ್ರೆ ಸ್ವಲ್ಪ ದಿನ ಲೇಟ್ ಆಕೈತಿ. ಏನೇ ಕಷ್ಟ ಇದ್ರಿ ಏನೇ ಇರಲಿ, ನಿಮ್ಮ ಅತ್ತೆ ಮಾವ ಏನೋ ಚೆನ್ನಾಗಿ ನೋಡ್ಕೊ. ಬರ್ತೀನಿ ಪಟ್ ಅಂತ ಹುಡ್ಕೊಂಡು 1 ವಾರದಲ್ಲಿ ಅವ್ರನ್ನ ಕರ್ಕೊಂಡು ಬರ್ತೀನಿ, ಸರಿನಾ? ಸರಿ ಅಮ್ಮ, ಆದರೂ ನನಗೆ ನೀನು ಹೊಕ್ಕಿ ಅಂದ್ರೆ ಭಾಳ ಬೇಜಾರಾಗತ್ತೈತಿ. ನೀನೀಗ ಮನ್ಯಾಗ ಇದ್ದಂಗಿದ್ದಿ, ಈಗ ನೀವು ಹೋದ್ರೆ ನಾನು ಶಿವು ಅಷ್ಟೇ ಆದಂಗೆ ಆಗ್ತೈತಿ. ಅತ್ತೆಮ್ಮ ಮಾವಯ್ಯ ಅವ್ರಿಗೆ ವಯಸ್ಸಾಗಿಬಿಟ್ಟೈತಲ್ಲ, ಅದಕ್ಕೆ ನೀನು ಇದ್ದಿದ್ರೆ ಚಲೋ ಆಗ್ತಿತ್ತು. ಹೋಗಿ ನಿಮ್ಮಪ್ಪ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಮುಂದೆ ನಿಮ್ಮ ಜೀವನ ನೋಡ್ಕೋಬೇಕಲ್ಲ. ಇವಾಗ ಇವ್ರು ಎಷ್ಟು ದಿನ ಇರ್ತಾರೆ ನೋಡಿ, ಇವಾಗ ವಯಸ್ಸಾಗಿಬಿಟ್ಟತಿ. ಇವಾಗ ನಾಳೆ ಅವ್ರು ಏನಾರ ಹಾಸಿಗೆ ಹಿಡಿದ್ರೆ ನೋಡ್ಕೊಳ್ಳೋರು ಯಾರು? ಅದಕ್ಕಾಗಿ ಅವ್ರನ್ನ ಸ್ವಲ್ಪ ಕರ್ಕೊಂಡು ಬಂದ್ರೆ ಅವರು ಕಷ್ಟಕ್ಕೆ ಹೆಲ್ಪ್ ಆಕ್ಕಾರ ಅಂತೇಳಿ ಅವ್ರನ್ನ ಹುಡ್ಕೊಂಬರಾಕ ಹೊಂಟೀನಿ, ಸರಿನಾ ಮಗಳೇ? ಶಿವು ಎಲ್ಲಿದಾನ ಅವನಿಗೂ ಹೇಳಿ ಹೋಗ್ತಾನೆ. ಮತ್ತಿಲ್ಲ ಅಂದ್ರೆ ಅವ್ನು ನನಗೆ ಹೇಳಿಲ್ಲ, ಅಕ್ಕಾಗಷ್ಟೇ ಹೇಳಿದೀಯ ಅಂತಂತಾನೆ. ಏನು ಕರಿ, ಅವನ್ನ ಹೇಳಿ ಹೋಗ್ತಾನೆ ಅವನಿಗೂ. ಸರಿ ಅಮ್ಮ, ಕರೆದು ಬರ್ತೀನಿ ತಡಿ. ಶಿವು ಶಿವು ಇಲ್ಲಿಂದ ನಾನು ಕರಿ ಬರ್ತಿರ್ಬೋದು, ಮತ್ತು ನಾನು ಹೋಗ್ತೀನಿ. ನೀನು ಕೆಲಸ ಎಲ್ಲ ಮಾಡ್ಕೊ, ಸರಿನಾ? ಹುಷಾರು. ಹ್ಞೂ ಅಮ್ಮ. ಶಿವು ಶಿವು ಅಕ್ಕ ಕರ್ತೀನಿ ನನ್ನ. ಅಯ್ಯ ಅಮ್ಮ ಬಂದಾಳಲ್ಲ, ಅಮ್ಮ ಬಂದಿದ್ದನ್ನು ಕೇಳೇ ಇಲ್ಲ ನೀನು. ನೀನು ಹಬ್ಬಕ್ಕೆ ಮತ್ಕೊಂತ ನಿಂತ್ಬಿಟ್ಟಿಯಲ್ಲ. ನನಗೆ ಹೇಳಂಗೆ ಇಲ್ಲ ನೀನು ಈಗ ಬರ್ಬಾರ್ದ ನನಗೇನು ಹೇಳತ್ತಿಲ್ಲ ಅಕ್ಕ. ನೀನು ಅಮ್ಮ ಯಾವಾಗ ಬಂದಿ ನೀನು? ಅಯ್ಯೋ ನಾನು ಇವಾಗ ಬಂದೆ ಪುಟ್ಟ. ಅದು ಶಿವು ಏನಾಯ್ತು ಗೊತ್ತಾ, ನಿಮ್ಮ ಅಕ್ಕ ಕರೆದ್ಲು ಮಾತಾಡಬೇಕು ಅಂತೇಳಿ, ಅದಕ್ಕೆ ಬಂದು. ನೋಡಿ ಶಿವು, ಇನ್ನೊಂದು ವಾರ ಅಥವಾ 2 ವಾರ ಆಗ್ಬೋದು
ನಾನು ಕಣ್ ಮುಂದೆ ಬರೋಂಗಿಲ್ಲ, ನನ್ನ ಕರಿಬೇಡ. ನೀನು ಕರೆದ ತಕ್ಷಣ ಓಡಿ ಬರಬೇಕಾಗತ್ತೆ. ನಾನಿವಾಗ ನಿಮ್ಮಪ್ಪನ ಹುಡ್ಕೊಂಡೇನೆ, ನಿಮ್ಮಪ್ಪನ ಹುಡ್ಕೊಂಡು ಕರ್ಕೊಂಡು ಬರ್ತೇನೆ. ಇನ್ನು ಮುಂದೆ ನಿಮ್ಮ ಜೊತೆಗೆ ನಿಮ್ಮಪ್ಪ ಇರಲಿ ಅಂತ ಹೇಳಿ. ಇಷ್ಟು ದಿನ ನಾನು ಹುಡುಕ್ಬೇಕು ಅನ್ಕೊನಿ, ನೀವು ಸಣ್ಣವರಿದ್ರಲ್ಲ, ನಿಮ್ಮನ್ನ ಇಲ್ಲೇ ನೋಡ್ಕೊತ ಇರ್ತೀರ ಆಯ್ತಂತೇಳಿ ಇಲ್ಲೇ ಉಳಿದ್ಬಿಟ್ಟಿದ್ನಿ. ಇವಾಗ ಸ್ವಲ್ಪ ದೊಡ್ಡವರಾಗ್ಯಾರಲ್ಲ, ಅದಕ್ಕೆ ಇವಾಗಾದ್ರೂ ಹೋಗಿ ನಿಮ್ಮಪ್ಪನ ಹುಡ್ಕೊಂಡು ಕರ್ಕೊಂಬರ್ತೇನೆ. ಹಾಂ, ನೀವಿಬ್ಬರು ಹುಷಾರಾಗಿರಿ. ಹಂಗೆ ಅಜ್ಜ ಅಮ್ಮನ್ನ ಚೆನ್ನಾಗಿ ನೋಡ್ಕೊರಿ. ಏನು ಎಲ್ಲ ಕೆಲಸನೂ ನೋಡಿಕೊಂಡು ಮಾಡೋ ಪ್ರೀತಿ, ಸರಿನಾ? ನಾನು ಹೋಗಿ ಬರಲ್ಲ. ಅಯ್ಯೋ ಅಮ್ಮ, ನೀನು ಅಪ್ಪ ಹುಡ್ಕೊಂಬರಕ್ಕೆ ಹೊಂಟಿ, ಮತ್ತು ಇಲ್ಲಿ ನಮಗೆ ಏನಾರ ಆದ್ರೆ ಯಾರು ಕಾಪಾಡ್ತಾರೋ? ನೀ ಇದ್ದಿ, ನೀ ಕಾಪಾಡ್ತಿದ್ದಿ, ಇಲ್ಲ ಅಂದರೆ ಈಗ ನಮ್ಮನ್ನು ಯಾರು ಕಾಪಾಡ್ತಾರೋ? ಅಯ್ಯೋ ಅಂಥದ್ದು ಏನಾಗಲ್ಲ, ನೀನೇನು ಯೋಚನೆ ಮಾಡಬೇಡ, ಸರಿನಾ? ನಾನು ಹೋಗಿ ಬರ್ತೀನಿ. ಹಾಂ, ಸರಿ ಅಮ್ಮ, ಬೇಗ ಹುಡುಗಿ, ಬೇಗ ಬಾ ಅಮ್ಮ. ಅಮ್ಮ ಬೇಗ ಬಾ. ಹೌದು ಅಮ್ಮ, ನಿನ್ನನ್ನು ನೋಡಿದೆ ನನಗಂತೂ ಇರೋಕ್ಕಾಗಲ್ಲ. ನೀನು ಇರಬೇಕು ನನಗೆ. ನಾನು ಅವ್ರ ಮಾತು ಕೇಳ್ತೀನಿ ಅಮ್ಮ, ಆದರೆ ನೀನು ಜಲ್ದಿ ಬಾ. ಪ್ರೀತಿ, ಸರಿ ಆಯಿತು. ಹಂಗಾರೆ ಒಳಗೆ ಹೋಗು. ನೀನು ಬಾಂಡೆ ತಿಕ್ತೀಯಾ ಅಥವಾ ನಾನು ತಿಕ್ಕೊಟ್ಟು ಹೋಗ್ಲಾ ಪ್ರೀತಿ? ಇಲ್ಲ ಅಮ್ಮ, ನಾನು ತಿಕ್ಕೋತೀನಿ. ಅಂಥದ್ದೇನು ಕೆಲಸ ಇಲ್ಲ. ಇವಾಗ ಬಾಂಡೆ ಅಷ್ಟೇ ತಿಕ್ಕೋದೈತಿ, ಆಮೇಲೆ ರಾತ್ರಿ ಅನ್ನ ಅಷ್ಟೇ ಮಾಡೋದೈತಿ, ಸಾಂಬಾರೇನೂ ಐತಿ. ಏನಿಲ್ಲ ಅಮ್ಮ, ನೀನು ಹೋಗಿ ಬಾ. ಸರಿ ಮಗಳೇ, ಹೋಗಿ ಬರ್ತೀನಿ. ಇಬ್ಬರು ಹುಷಾರು. ಪ್ರೀತಿ ತಮ್ಮನ ಚೆನ್ನಾಗಿ ನೋಡ್ಕೋ. ಸರಿ ಅಮ್ಮ. ಶಿವು, ನೀನು ತುಂಬ ಕಾಟ ಕೊಡಬೇಡ ಅಕ್ಕನಿಗೆ, ಸರಿನಾ? ಹ್ಞೂ ಅಮ್ಮ, ಸರಿ ಅಮ್ಮ. ಏನಾಯ್ತು ಪ್ರೀತಿ, ಯಾಕೆ ಅಳ್ತಾ ಇದೆಯಾ? ಅಲ್ಲ, ನಾನು ಆ ಕಡೆನೇ ಹೋಗೋ ರೀತಿ ಅಳ್ತಾ ಇದೆಯಲ್ಲ. ನಾನು ಮತ್ತೆ ಬರ್ತೀನಿ, ಯಾವಾಗಲೂ ನಿಮ್ಮ ಜೊತೆನೇ ಇರ್ತೀನಿ, ಸರಿನಾ? ನೀನು ಅಳ್ಬೇಡ. ಈ ರೀತಿ ಆದರೆ ನಾನು ಬರೋದೇ ಇಲ್ಲ ನೋಡು ಇನ್ನು ಮುಂದೆ. ಇಲ್ಲ ಅಮ್ಮ, ಅಳಲ್ಲ. ಹೋಗ್ಬಾ ಅಮ್ಮ. ನೀನು ಹೋಗ್ತಾ ಇರೋದು ಒಳ್ಳೆ ಕೆಲಸಕ್ಕೆ ಅಲ್ವಾ? ನಮ್ಮಪ್ಪ ಸಿಗಲಿ ಅಂತೇಳಿ ಆ ದೇವರಲ್ಲಿ ನಾವಿಬ್ಬರು ಪ್ರಾರ್ಥಿಸ್ತೀವಿ ಅಮ್ಮ. ಹೋಗ್ಬಾ ಅಮ್ಮ ನೀನು. ಗುಡ್ ಗರ್ಲ್, ಯಾವಾಗಲೂ ಇದೇ ರೀತಿ ಚೆನ್ನಾಗಿರಬೇಕು, ಸರಿನಾ? ನಾನು ಹೋಗಿ ನಿಮ್ಮಪ್ಪನ ಹುಡ್ಕೊಂಡು ಕರ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ಮನೆ ಜೋಪಾನ, ನಿಮ್ಮ ತಮ್ಮನ ಹುಷಾರಾಗಿ ನೋಡ್ಕೋ, ಅತ್ತೆ ಮಾವನ್ನ ಎಲ್ಲರೂ ಚೆನ್ನಾಗಿ ನೋಡ್ಕೋ, ಸರಿನಾ? ನಾನು ಹೋಗಿ ಬರ್ತೀನಿ. ಸರಿ ಅಮ್ಮ, ಹೋಗ್ಬಾ ಅಮ್ಮ. ಅಕ್ಕ, ಅಮ್ಮ ಬರೋದು ಯಾವಾಗ ಏನೋ, ನೀನು ಜಲ್ದಿ ಜಲ್ದಿ ಎಲ್ಲ ಕೆಲಸ ಮಾಡ್ಕೊಂಡು ಇನ್ಮೇಗ ಜಲ್ದಿನ ಕುಂದರು. ಇಲ್ಲ ಅಂದ್ರೆ ಅತ್ತೆಮ್ಮ ಬೈತಾಳೆ ನಿನ್ನ. ಅದಕ್ಕೆ ನಾಗು ಮಾವನಿಂದ ಸ್ವಲ್ಪ ದೂರನ ಇರು, ಅವು ಸರಿ ಇಲ್ಲ. ನಾನು ಇಲ್ಲೇ ಶಾಂತ ಆಂಟಿ ಅದಾರಲ್ಲ, ಅವ್ರ ಮನೆಗೆ ಹೋಗಿ ಆಟ ಆಡಿ ಬರ್ತೇನೆ, ಸರಿನಾ? ಸರಿ, ಬೇಗ ಬಾ. ಏನು? ಸರಿ ಅಕ್ಕ, ಬೇಗ ಬರ್ತೀನಿ. ಇಲ್ಲ ಅಂದ್ರೆ ನೀನು ಅಲ್ಲೇ ಬಾ. ಆಂಟಿ ಬರೀ ನೀನು ಕೇಳ್ತಿರ್ತಾರೋ ಯಾಕೆ ಬರವಾಳು ಪ್ರೀತಿ ಅಂತೇಳಿ. ಇಲ್ಲ ಅಂದ್ರೆ ನೀನು ಬಾ. ಸರಿ, ಹಂಗ ನಾನು ಹೋಗಿ ಬರಲಿ ಅಕ್ಕ. ಸರಿ ಆಯಿತು, ಹೋಗಿ ಬಾ. ಜಲ್ದಿ ಎಲ್ಲ ಮಾಡ್ಕೋಬೇಕು. ಇನ್ನೇನು ಬಡ ಬಡ ಬಾಂಡೆ ತಿಕ್ಕಿ ಹೋಗ್ಯಾನಂತೂ ಅದು ಬಾಂಡೆ ಅಷ್ಟು ತಿಕ್ಕೊಂಡು ಅನ್ನ ಅಷ್ಟು ಮಾಡಿ ಓದ್ಕೊಂತ ಕುಂತಿರ್ಬೇಕು. ಶಶಿ ಬರ್ತೀನಿ ಅಂತ ಹೇಳ್ತಾ ಬರಲಿಲ್ಲ. ಅವ್ರ ಮನೆಗೆ ಏನಾರ ಕೆಲಸ ಇರ್ಬೋದು. ನಾಳೆ ಅಲ್ಲೇ ಗಿರ್ಜಾತಿ ಬಾ ಅಂದಾಳು. ಅತ್ತೆ ಮನ ಕೇಳಬೇಕು, ಊಟಕ್ಕೆ ಅಲ್ಲೇ ಕರೆದಾರೋ ಹೋಗೋದು ಏನೋ ಬೇಡ ಅಂಥೇಳಿ. ಅವ್ರು ಹೋಗಂದ್ರೆ ಹೋಗಕ್ಕೆ ಬರ್ತೈತಿ, ಇಲ್ಲಂದ್ರೆ ಇಲ್ಲ. ಇವಾಗ ಕೇಳೋನು ಅನ್ನ ಎಷ್ಟು ಮಾಡ್ಬೇಕಂತೇಳಿ ಕೇಳಿ ಮಾಡ್ತೇನೆ. ಇವಾಗ ಹಗಲಿ ತೋಡ್ದು ಅನಿಸ್ತತಿ. 6 ಗಂಟೆ ಆದರೂ ಇನ್ನೂ ಬೆಳಕನ ಐತಿ. ಯಾರೋ ಕರ್ದಂಗತ್ತಲ್ಲ, ಯಾರಿರ್ಬೋದು? ಹಾಯ್, ಏನು ಮಾಡ್ತಾ ಇದೀಯಾ ನೀನು? ನಿನ್ನ ಹೆಸರು ಪ್ರೀತಿ ಅಲ್ವಾ? ಹೌದು, ನನ್ನ ಹೆಸರು ಪ್ರೀತಿನೇ. ನಿಮ್ಮನ್ನು ನಾನು ಎಲ್ಲೂ ನೋಡಿಲ್ವಲ್ಲ, ಯಾರು ನೀವು? ನಾನು ನಿಮ್ಮ ಕಾಲೇಜಲ್ಲೇ. ನಾನಿರೋದು ಪಿ ಜಿಲಿ. ನನಗೆ ಪಿ ಜಿ ಊಟ ತಿಂದು ಬೇಜಾರಾಗಿತ್ತು. ನಿನ್ನ ಕಾಲೇಜಲ್ಲಿ ನೋಡಿದ್ದೆ, ಪರಿಚಯ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ, ಆದರೆ ನೀನು ಕೈಗೆ ಸಿಗಲಿಲ್ಲ. ನಾನು ಇವತ್ತೇ ಜಾಯ್ನ್ ಆಗಿರೋದು. ಹಾಗಾಗಿ ಇಲ್ಲಿ ನಿಮ್ಮ ಮನೆಗೆ ಹುಡ್ಕೊಂತ ಇಲ್ಲಿವರೆಗೂ ಬಂದೆ. ಆಮೇಲೆ ಇವಳು ಐಶ್ವರ್ಯ ಇದ್ದಾಳಲ್ಲ, ಅವಳ ಮನೇಲಿದ್ದೆ. ಹಾಗೆ ಐಶ್ವರ್ಯ ಅದೇ ಮನೆ ಅಂತ ತೋರಿಸಿದ್ಲು. ಅದಕ್ಕೆ ನಿನ್ನ ಜೊತೆ ಮಾತಾಡ್ಕೊಂಡು ನಿನ್ನನ್ನು ಫ್ರೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದೆಯಾ? ಏನು ಮಾಡ್ತಾ ಇದೆಯಾ? ಬಕೆಟಲ್ಲಿ ಏನು ಮಾಡ್ತಾ ಇದ್ದೆ? ನಾನು ಬಟ್ಟೆ ಎಲ್ಲ ಒಗೆದೆ. ಇವಾಗ ಅದನ್ನು ಒಣಗಿ ಹಾಕಿ ಒಳಗಡೆ ಹೋಗ್ತಾ ಇದ್ದೀನಿ ನೋಡು. ಬಾ, ಒಳಗಡೆ ಹೋಗೋಣ. ನಮ್ಮ ಅತ್ತೆ ಮಾವನ್ನ ಮೀಟ್ ಮಾಡಿಸ್ತೀನಿ. ಮತ್ತು ನಿಮ್ಮ ತಮ್ಮ ಇಲ್ವಾ? ತಮ್ಮ ಇವಾಗ ಜಸ್ಟ್ ಹೊರಗೆ ಆಟ ಆಡೋಕೆ ಹೋದ. ಬಾ, ಮನೆಯವರನ್ನೆಲ್ಲ ಪರಿಚಯ ಮಾಡ್ತೀನಿ. ನನ್ನ ಹೆಸರು ನನಗೆ ಗೊತ್ತಾಗಲಿಲ್ಲ. ನನ್ನ ಹೆಸರು ತೇಜಸ್ವಿನಿ ಅಂತ ಹೇಳಿ. ಹೌದಾ ತೇಜು? ಬಾ, ಒಳಗೆ ಹೋಗೋಣ. ಸರಿ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ಹಳ್ಳಿಲಿದ್ರೂ ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದೀರಾ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ನೋಡಿ ಫ್ರೆಂಡ್ಸ್, ರೂಮ್ಗಳೆಲ್ಲ ಬೇರೆ ಬೇರೆ ತೊಗೋತಾ ಇದ್ದೀರಾ ಅಂತ ಅನ್ಬೋದು. ಯಾಕಂದರೆ ಇದು ಬೇರೆ ಫೋನ್ ಆಗಿರೋದ್ರಿಂದ ಇದರಲ್ಲಿ ಅವು ಹಳೆ ಇಮೇಜಸ್ಸು ಸಿಗ್ತಾ ಇಲ್ಲ. ಅಂದರೆ ಅದೇ ರೂಮು, ಆಮೇಲೆ ಹಾಲು, ಆಮೇಲೆ ಇದೆಲ್ಲ ಸಿಗ್ತಾ ಇಲ್ಲ.
ಫ್ರಂಟ್ ಹೋಮ್ ಒಂದೇ ಸಿಕ್ತು, ಬಟ್ ಬೇರೆ ಬೇರೆ ಎಲ್ಲ ಸಿಗ್ತಾ ಇದೆ. ಬಟ್ ನಾನು ಹುಡುಕಿರೋದು ಅವಾಗಿಂದು ವಿಡಿಯೋದಲ್ಲಿ ನಾನು ಹಾಕ್ತಾ ಇದೆಯಲ್ಲ ಮನೆದು, ಅವು ಸಿಗ್ತಾ ಇಲ್ಲ. ಸೊ ಯಾವ ಸಿಗುತ್ತೋ ನಾನು ಅದನ್ನೇ ಹಾಕಿರ್ತೀನಿ. ಏನು ಅಂದ್ಕೊಳ್ಳೋಕೆ ಹೋಗಬೇಡಿ, ಇವರೇನು ಮನೆ ಎಲ್ಲ ಚೇಂಜ್ ಮಾಡಿದ್ದಾರೆ ಅಂತ ಅನ್ಬೇಡಿ. ಇದು ಫೋನ್ ಚೇಂಜ್ ಆಗಿರೋದ್ರಿಂದ ಅವು ಸಿಗ್ತಾನೇ ಇಲ್ಲ. ನಾನು ತುಂಬಾ ಟ್ರೈ ಮಾಡಿದೆ, ಎಲ್ಲ ಗೂಗಲ್ ಒಳಗೆ ಎಲ್ಲ ಸರ್ಚ್ ಮಾಡಿದೆ, ಬಟ್ ಆ ಇಮೇಜಸ್ ಸಿಗ್ತಾ ಇಲ್ಲ. ಅವಾಗ ಹೇಗೆ ಸಿಕ್ಕಿತೋ ಗೊತ್ತಿಲ್ಲ, ನಾನು ಫೋಟೋ ಬೇರೆ ತೆಗೆದು ಇಟ್ಕೊಳ್ಳಿಲ್ಲ. ಹಾಗಾಗಿ ರೂಮ್ಗಳು ಮತ್ತು ಹಾಲು ಕಿಚನು ಸ್ವಲ್ಪ ಚೇಂಜ್ ಆಗ್ಬೋದು, ಏನೂ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ನಾನು ವಿಡಿಯೋನ ಕರೆಕ್ಟಾಗಿ ಮಾಡೋ ರೀತಿಯಲ್ಲೇ ಮಾಡ್ತೀನಿ, ಬಟ್ ರೂಮ್ಸು ಆಮೇಲೆ ಇದು ಮನೆ ಸ್ವಲ್ಪ ಚೇಂಜ್ ಆಗ್ಬೋದು ಅಷ್ಟೇ, ಯಾಕಂದರೆ ಅದು ಸಿಗ್ತಾ ಇಲ್ಲ. ನೋಡ್ತೀನಿ, ಟ್ರೈ ಮಾಡ್ತೀನಿ. ಸೊ ಇದು ಹಾಲು ಅವಾಗ ತಂದೆ ತಾಯಿ ಇಲ್ಲದ ಅನಾಥರಲ್ಲಿ ಇರೋದನ್ನೇ, ಬಟ್ ಬೇರೆ ಎಲ್ಲ ಸಿಗ್ತಾ ಇಲ್ಲ. ತುಂಬ ಟ್ರೈ ಮಾಡಿದೆ, ಹುಡುಕಿ ನಿನ್ನೆ ಎಲ್ಲ ಟೈಮ್ ಅದಕ್ಕೆ ವೇಸ್ಟ್ ಆಯಿತು. ನೆಕ್ಸ್ಟ್ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ, ಆದರೆ ರೂಮ್ಸ್ ಸಿಗಲಿಲ್ಲ, ಆಮೇಲೆ ಅದು ಸಿಗಲಿಲ್ಲ. ಈವ್ನಿಂಗ್ವರೆಗೂ ಅದೇ ಆಯಿತು ಹುಡ್ಕೊಳ್ಳೋದೆ, ಎಷ್ಟೇ ಹುಡುಕಿದ್ರೂ ಸಿಗಲಿಲ್ಲ. ಹಾಗಾಗಿ ಬೇರೆಯೇ ಒಂದೆರಡು ರೂಮ್ಗಳನ್ನ ತೊಗೊಂಡಿದ್ದೀನಿ, ಅದನ್ನೇ ಅದರಲ್ಲಿ ಅಡ್ಜಸ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನೋಡಿ, ಸಪೋರ್ಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಮತ್ತು ವಿಡಿಯೋಸು ಏನಿಲ್ಲ ಅಂದರೂ ಟೂ ವಿಡಿಯೋಸ್ ಅಂತೂ ನಾನು ಪಕ್ಕ ಒಂದು ದಿನಕ್ಕೆ ಅಪ್ಲೋಡ್ನ ಮಾಡ್ತೀನಿ. ಆದರೆ ಇನ್ನೊಂದು ಕೂಡ ನಾನು ಹಾಕ್ತೀನಿ, ಆದರೆ ಯಾರು ಮಿಸ್ ಮಾಡಿದೆ ನೋಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ? ಯಾರೂ ಇಲ್ವಾ ನಿಮ್ಮ ಮನೇಲಿ? ನೀನೊಬ್ಬಳೇ ಇರೋದಾ? ಇಲ್ಲ ತೇಜು, ನಮ್ಮ ಅತ್ತೆಮ್ಮ, ನಮ್ಮ ಮಾವಯ್ಯ, ನಾನು, ನನ್ನ ತಮ್ಮ, ಆಮೇಲೆ ನಮ್ಮ ಅತ್ತೆಮ್ಮ ಇದ್ದಾರಲ್ಲ ಅವ್ರ ತಮ್ಮನೂ ಇದ್ದಾರೆ. ಇಷ್ಟು ಜನ ಎಲ್ಲ ಇದ್ದೀವಿ ಗೊತ್ತಾ. ನಾನೊಬ್ಬಳೇ ಏನಿಲ್ಲಪ್ಪ, ಇಂಥ ದೊಡ್ಡ ಮನೇಲಿ ನಾನೊಬ್ಬಳೇ ಇರೋಕ್ಕಾಗತ್ತಾ? ಬಾ, ಅಲ್ಲಿ ಕೂತ್ಕೊಂಡು ನಿಂಗೆ ನಾನು ಟೀ ಮಾಡ್ಕೊಂಡು ಬರ್ತೀನಿ. ಸರಿ, ಟೀನಾ? ನಾನಲ್ಲಿ ಇವ್ರ ಮನೇಲಿ, ಐಶ್ವರ್ಯ ಅವ್ರ ಮನೇಲಿ ಟೀ ಕುಡ್ದಿದ್ದೀನಿ. ಇವಾಗ ಟೀ ಏನು ಬೇಡ ಅಂತ ಅನಿಸುತ್ತೆ ಬಿಡು. ಮತ್ತೆ ಏನಾದರೂ ತಿಂತೀಯಾ? ಇಲ್ಲ ಅಂದರೆ ನಿನಗೆ ಚುನ್ಮರಿ ಏನಾದರೂ ಹಾಕೊಂಡು ಬರಲಾ? ತಿಂತೀಯಾ? ಚುನ್ಮರಿನಾ? ಹೇಗಿರುತ್ತೆ ಅದು? ಚುರುಮುರಿ ಮಂಡಕ್ಕಿ ಅಂತಾರೆ ಅದಲ್ವಾ? ಓ, ನಮ್ಮ ಸೈಡು ಮಂಡಕ್ಕಿ ಅಂತಾರೆ. ನೀನು ಚುರುಮುರಿ ಅಂದ ತಕ್ಷಣ ನಾನು ಫಸ್ಟ್ ಗೊತ್ತೇ ಆಗಲಿಲ್ಲ. ಸರಿ ಆಯಿತು, ಹಾಕೊಂಡು ನಾನು ಇಲ್ಲಿ ಕೂತ್ಕೊಳ್ಳ. ಅಲ್ಲಿ ಮೇಲೆ ಕೂತ್ಕೋ. ಐಶ್ವರ್ಯನೂ ಕರಿಬೇಕಲ್ವಾ? ಆಕಿನೂ ಬಂದಿದ್ರೆ ಚಲೋ ಇರ್ತಿತ್ತು, ಇಬ್ಬರು ಕೂಡಿ ಮಾತಾಡ್ತಾ ಕುಂದಿರ್ತಿದ್ರಿ. ಬರಾತಿದ್ಲು ಅವ್ರ ಮಮ್ಮಿ, ಅದಕ್ಕೂ ಕರೆದ್ರು. ನೀನು ಹೋಗಿರು, ನಾನು ಬರ್ತೀನಿ ಅಂತ ನನ್ನ ಹೇಳಿ ಕಳಿಸಿದ್ಲು. ಇವಾಗ ಬರ್ತಿರ್ಬೋದು, ಅವಳಿಗೂ ಒಂದು ಪ್ಲೇಟ್ ಹಾಕಿಡು, ಅವಳು ಬರ್ತಾಳೆ ಅನ್ಸುತ್ತೆ. ನಾನು ಅಲ್ಲಿವರೆಗೂ ಇಲ್ಲೇ ಕೂತಿರ್ತೀನಿ, ಸರಿನಾ? ಸರಿ ಆಯಿತು, ನೀನು ಇಲ್ಲೇ ಕೂತಿರು, ನಾನು ಹಾಕ್ಕೊಂಡು ಬರ್ತೀನಿ. ಮನೆ ಎಷ್ಟು ಚೆನ್ನಾಗಿದೆ, ಎಷ್ಟು ನೀರು ಇಟ್ಕೊಂಡಾಳೆ ಪ್ರೀತಿ. ಪಾಪ ಅನ್ಸುತ್ತೆ, ಅವಳನ್ನ ನೋಡಿದ್ರೆ ಎಲ್ಲ ಅವಳೇ ಮಾಡ್ತಾಳೆ ಅನ್ಸುತ್ತೆ. ಮನೇಲಿ ಯಾವ ರೀತಿ ಡ್ರೆಸ್ ಹಾಕೋತಾಳೆ? ಕಾಲೇಜ್ಗೆ ಬರಬೇಕಾದ್ರೆ ಚೂಡಿದಾರ ಹಾಕೊಂಡು ಬರ್ತಾಳೆ, ಮನೇಲಿ ನೋಡಿದ್ರೆ ಲಂಗದವನಿ ಹಾಕೋತಾಳೆ. ಅಲ್ಲ, ಯಾವುದೋ ಒಂದು ಹಕ್ಕಿ ಬಂದ ನಮ್ಮ ಮನೆ ಕುಂತದಲ್ಲ, ಏನು ಫಾರಿನ್ದಾನೆ ಇದು? ಎಲ್ಲಿಂದ ಬಂದೇಪ್ಪ ಇದು? ಫಾರಿನ್ ಇದ್ದಂಗೆ ಐತಲ್ಲ ಫಿಗರ್. ಮಾತಾಡ್ಸಿಬಿಡು ತಡಿ. ಅಲ್ಲ, ನಮ್ಮ ಮನೆಗೆ ಯಾವ ಫಾರಿನ್ದವ್ರು ಬಂದಾರೋ? ಈಗ ನೋಡ್ರಿ ಫಾರಿನ್ದಾಗ ಇದ್ದಂಗೆ ಅದಾಳು. ನಮ್ಮ ಮನೆಗೆ ಏನು ಫಾರಿನ್ದವ್ರು ಯಾರು ಬರ್ತಾರೋ? ಏನರ ಪ್ರೀತಿ ಫ್ರೆಂಡ್ ಅನ್ನಕ್ಕೆ ಪ್ರೀತಿನ ಕೇಳಬಾರ್ಲೇನು? ಏನೀಗನೇ ಕೇಳೋನ್ ತಡಿ. ಪ್ರೀತಿನ ಕೇಳಿಬರೋಣ ಫಸ್ಟ್, ಆಮೇಲೆ ಇಲ್ಲ ಈಗಿನೇ ಕೇಳೋಣ ತಗೋ. ಆಕಿನೇನು ಕೇಳೋದು? ಹಾಯ್, ಯಾರು ನೀವು? ನಿಮ್ಮ ಹೆಸರೇನು? ನಮ್ಮ ಮನೇಲಿ ಏನು ಮಾಡ್ತಾ ಇದ್ದೀರಾ? ನೀವು ಯಾರು ಅಂತ ಗೊತ್ತಾಗಲಿಲ್ಲ. ನಾನು ಪ್ರೀತಿ ಫ್ರೆಂಡು ತೇಜಸ್ವಿನಿ ಅಂತ ಹೇಳಿ. ಇಲ್ಲೇ ಐಶ್ವರ್ಯ ಅವ್ರ ಮನೆಗೆ ಬಂದಿದ್ದೆ, ಹಾಗೆ ಇಲ್ಲೇ ಬಂದೆ. ಐಶ್ವರ್ಯನೂ ಬರ್ತಾ ಇದ್ದಾಳೆ. ನೀವು ಯಾರು ಅಂತ ಗೊತ್ತಾಗಲಿಲ್ಲ ಬ್ರದರ್. ಅಯ್ಯೋ ಬ್ರದರ್ ಎಲ್ಲ ಅನ್ಬೇಡ್ರಿ, ನನ್ನ ಹೆಸರು ನಾಗು ಅಂತೇಳಿ. ನಾಗೇಶ್ ಅಂತ ಹೇಳಿ ಎಲ್ಲರೂ ನನ್ನ ಪ್ರೀತಿಯಿಂದ ನಾಗು ಅಂತಾರೆ. ನೀವು ಹಂಗೆ ಕರೀರಿ. ಹೌದಾ, ಸರಿ ನಾಗೋರಿ, ಕೂತ್ಕೊಳ್ಳಿ. ಅದು ಪ್ರೀತಿ ಅಲ್ದಾಡ್ರಿ, ಕನವಾಳಲ್ಲ. ನೀವು ಅಷ್ಟೇ ಕುಂತೀರಿ ಒಬ್ರ? ಯಾಕ್ರಿ, ಎಲ್ಲಾದ್ರೂ ಓದ್ಲ ನಿಮ್ಗೆ ಕುಂದಿಸಿ ಕೆಲಸ ಮಾಡಕ್ಕೆ? ಅದು ಚಹಾ ತೊಗೊಂಬರ್ತೀನಿ ಅಂತ ಅಂದು, ನಾನು ಚಹಾ ಬೇಡ ಅಂದಿದ್ದ. ಪಾಪ ಚುರುಮುರಿ ಅಂದರೆ ಮಂಡಕ್ಕಿ ಮಾಡ್ಕೊಂಬರೋದಕ್ಕೆ ಹೋಗಿದ್ದಾಳೆ ನಾಗೋರಿ. ಎಷ್ಟು ಜಲ್ದಿ ಈ ಜೊತೆ ಪಟಾಯಿಸ್ಕೊಂಡು ಮಾತಾಡಕತ್ತಾನಲ್ಲ. ಒಟ್ಟು ಯಾರು ಬರ್ತಾರೆ ಅವ್ನು ಮಾತಾಡ್ತಾನೆ ಬಿಡು. ನಾ ಬಂದ್ರೆ ನಾನು ಐಶು 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 ಅಂತ ಹಿಂದಿನ ಬಲಗಸಿದ ಕತೆ ಸುತ್ತಾನು. ಈಗ ಅಕ್ಕಿ ಮೇಲೆ ಕನ್ನಾಕೆನ್ನ ಚಂದಾಗ ಇವಂಗೆ ಹೇಳ್ಬೇಕು. ಇವಂಗೆ ಅಲ್ಲ, ಇವಂಗೆ ಎಷ್ಟು ಮಂದಿರ ಬೇಕು? ಈ ಕಡೆ ನನ್ನ ನೋಡ್ತಾನೆ, ಈ ಕಡೆ ಅಕ್ಕಿನ ನೋಡ್ತಾನು. ನೀವು ಅಂದ್ರೆ ಒಬ್ಬರನ್ನ ಅಲ್ಲಿ ಪ್ರೀತಿ ಮಾಡಂಗಿಲ್ಲ ಬಿಡಿ. ಒಂದ್ಸಾರಿ ಹೋಗಿ ನಾನು ಇವನು ಪ್ರೀತಿ ಮಾಡಕತ್ತಾನ. ನನಗೆ ನೋಡಿದ್ರೆ ಮೈಯೆಲ್ಲ ಉರಿಯಾಕತ್ತ ನೋಡಿ. ಚಂದಂಗೆ ಕೇಳ್ತಾನೆ ಅವನು. ಅಯ್ಯೋ, ಐಶ್ವರ್ಯ ಬಂದಲ್ಲ. ಐಶ್ವರ್ಯ ಗೊತ್ತಾ ನಿಮಗೆ? ಯಾವ ಐಶ್ವರ್ಯ? ಇಲ್ಲ, ಮನೆ ಹತ್ರ ಇದ್ದಾರಲ್ವ ಅವರ? ಅದೇ ಐಶ್ವರ್ಯನೇ. ನಿಮಗೆ ಗೊತ್ತಿಲ್ವಾ ಅವರು? ಪರಿಚಯ ಇಲ್ವಾ? ಮಾತಾಡಿಲ್ವಾ ನೀವು ಅವ್ರ ಜೊತೆ? ವಾಪಸ್ ಹೋಗಿ ನೀವೇನೇನು ಮಾತಾಡ್ತಾನಂತೇಳಿ ಆ ಕಡೆ ಬಂದು ಅಲ್ಲಿ ಕಿಟಕಿಯಾಗ ಕೇಳಿಸ್ಕೋಬೇಕು. ಆಮೇಲೆ ಇವಾಗ ಚಂದಾಗ ನೀರು ಇಳಿಸ್ತಾನೆ ಇವಂಗ. ಅಲ್ಲಿ ಐಶ್ವರ್ಯ ಬಂದಂಗೆ ಕಾಣತಿದ್ಲು, ಈಗ ನೋಡೋರಲ್ಲಿ ಯಾರೂ ಕಾಣತಿಲ್ಲ. ಅಲ್ಲಿ ಮಠ ಹೋಗಿ ನೋಡ್ಬರೋನು. ಮತ್ತು ಹಿಂದಗಡೆ ನನ್ನ ಕೈ ತಪ್ಪಿಸ್ಕೊಂಡು ಹುಡುಗಿಗಳ ಮಾತಕ್ಕೆ.
ಎಲ್ಲಿಗೆ ಹೋಗ್ತಾ ಇದ್ದೀರಾ? ಒಂದು ನಿಮಿಷ ಬಂದು. ಯಾರೂ ಇಲ್ವಲ್ಲ, ಮತ್ತೆ ಇಲ್ಲಿ ಯಾರೋ ಹೋದಂಗಾಯ್ತು. ಯಾರೂ ಇಲ್ಲ ಅನ್ಸುತ್ತೆ, ನಂದೇ ಭ್ರಮೆ ಆಗಿರಬೇಕು. ಅವಳು ನೆನಪಲ್ಲಿ ಇದ್ದೀನಲ್ಲ, ಬರ್ತಾಳೆ ಬರ್ತಾಳೆ ಅಂತ ಹೇಳಿ ಅದಕ್ಕೆ ಇರ್ಬೋದು. ಪ್ರೀತಿ ಏನು ಮಾಡತ್ತಾಳೋ, ಇದು ಒಳ್ಳೆ ಟೈಮು. ಆಕಿನ ಹೋಗಿ ನೋಡ್ಕೊಂಬರ್ಬೇಕು ಏನು ಮಾಡತ್ತಾಳ ಅಂತೇಳಿ. ಇವತ್ತಿಂದ ಲಂಗದಾವಣಿ ಹಾಕೊಳತ್ತಾಳೋ, ಯಾವ ತಂದು ಕೊಟ್ಟಿಗೆ ಈ ಲಂಗದಾವಣಿ? ಅದ್ರಾಗಂತೂ ಇರುವನೆ ಕಣ್ಣಂಗೆ ಕಾಣಕತ್ತಾಳು. ಮೂರು ರಂಬೆ, ಊರ್ವಶಿ, ಮೇನಕೆ 3 ಮಂದಿ ಇಲ್ಲೇ ಅದಾರ.